ಸ್ನೇಹಿತರೆ, ಮೇ 2025 ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ನಲ್ಲಿ ಟೆನ್ಷನ್ ಜಾಸ್ತಿ ಆಗ್ತಾ ಇತ್ತು. ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಬಸವರಾಜು ವರ್ಷಕ್ಕೆ 18 ಲಕ್ಷ ಸಂಬಳ ತಗೊಳ್ಳೋರು 4 ವರ್ಷ ಕಷ್ಟಪಟ್ಟು 10 ಲಕ್ಷ ಉಳಿಸಿದ್ರು. ಎಲ್ಲ ಮ್ಯೂಚುವಲ್ ಫಂಡ್ಸ್ ಮತ್ತೆ ಸ್ಟಾಕ್ಸ್ ನಲ್ಲೇ ಇನ್ವೆಸ್ಟ್ ಮಾಡಿದ್ರು. ಲಿಂಕ್ಡ್ಇನ್ ನಲ್ಲಿ ಪ್ರತಿ ತಿಂಗಳು ಪೋರ್ಟ್ಫೋಲಿಯೋ ಸ್ಕ್ರೀನ್ ಶಾಟ್ ಹಾಕ್ತಾ ಇದ್ರು ಪ್ರೌಡ್ ಆಗಿ. आज काफी गिरावट नजर आ रही है। मार्केट इतना अचानक गिरा कि 3 ದಿನದಲ್ಲಿ 10 lakhs 6.2 lakhs ಆಯ್ತು. ಮತ್ತೊಂದು ವಾರ ಆಯ್ತು 5.8 lakhs ಆಯ್ತು. ಒಂದು ತಿಂಗಳಲ್ಲಿ 4.1 lakhಗೆ ಕೆಳಗೆ ಬಿತ್ತು. 4 ವರ್ಷದ 10 ಲಕ್ಷ ಕೇವಲ 4 ಲಕ್ಷ ಆಯ್ತು. ಅಂದ್ರೆ 58% ಲಾಸ್. ಬಸವರಾಜ್ ಕಾಲ್ ಮಾಡಿದ್ರು, ಒಂದೇ ಪ್ರಶ್ನೆ ಕೇಳಿದ್ರು, ಸರ್ ಏನ್ ಮಾಡ್ಲಿ, ಎಲ್ಲ ಸೇಲ್ ಮಾಡ್ಬಿಡ್ಲ, ಅಟ್ಲೀಸ್ಟ್ 4 ಲಕ್ಷನಾದ್ರೂ ಉಳ್ಕೊಳ್ಳುತ್ತೆ. ಸ್ನೇಹಿತರೆ, ಬಸವರಾಜ್ ಮಾಡಿದ ತಪ್ಪೇನು ಗೊತ್ತಾ? ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ರು, ಆದ್ರೆ ಕ್ರ್ಯಾಶ್ ಪ್ರೂಫ್ ಮಾಡಲಿಲ್ಲ. ಇವತ್ತು ನಾನು ನಿಮಗೆ ಒಂದು ಕ್ಲಿಯರ್ ಆದ ಸಿಸ್ಟಮ್ ಹೇಳ್ತೀನಿ. ಮಾರ್ಕೆಟ್ ಕ್ರ್ಯಾಶ್ ಆದ್ರೂ 10 ಲಕ್ಷ ಆಗಿ ಅಲ್ಲ, 12ರಿಂದ 13 ಲಕ್ಷ ಆಗೋ ಹಾಗೆ ಮಾಡಿಕೊಳ್ಳುವಂತಹ ಒಂದು ಸಿಸ್ಟಮ್ಮು. ಕ್ರ್ಯಾಶ್ ಪ್ರೂಫ್ ಪೋರ್ಟ್ಫೋಲಿಯೋನ ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನ ನಾನು ನಂಬರ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಎಸ್ಪೆಷಲಿ ನಿಮ್ಮ ದುಡ್ಡು ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಿದ್ರೆ ಇದು ನಿಮಗೆ ಮಸ್ಟ್ ವಾಚ್ ವಿಡಿಯೋ. ಸ್ನೇಹಿತರೆ, ಫ್ಯಾಕ್ಟ್ಸ್ ನೋಡಿ, ಎಮೋಷನ್ಸ್ ಬೇಡ, ನಂಬರ್ಸ್ ನೋಡೋಣ. ಈ ಇಂಡಿಯನ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಏನಿದೆ, ಕಳೆದ 25 ವರ್ಷದಲ್ಲಿ ಎಷ್ಟು ಸಲ ಕ್ರ್ಯಾಶ್ ಆಗಿದೆ? ಉತ್ತರ ಏನಪ್ಪಾ ಅಂದ್ರೆ 8 ಬಾರಿ ಮೇಜರ್ ಕರೆಕ್ಷನ್ಸ್ ಆಗಿದೆ. ನೋಡಿ, 2000ರಲ್ಲಿ .com ಬಬಲ್ ಬಂತು, ನಿಫ್ಟಿ ಫಾಲ್ ಆಗಿದ್ದು -50%. 2001ರಲ್ಲಿ ಇಂಡಿಯಾ ಪಾಕ್ ಟೆನ್ಷನ್ ಬಂತು, 25% ಮಾರ್ಕೆಟ್ ಫಾಲ್ ಆಯಿತು. ಅದೇ ಥರ 2008ರಲ್ಲಿ ಲೇಮ್ಯಾನ್ ಕೊಲ್ಯಾಪ್ಸ್ ಆಯಿತು. ಲೇಮ್ಯಾನ್ ಬ್ರದರ್ಸ್ ಅನ್ನುವಂತಹ US ನ ಒಂದು ಬ್ಯಾಂಕ್ ಕೊಲ್ಯಾಪ್ಸ್ ಆಯಿತು, 60% ಮಾರ್ಕೆಟ್ ವರ್ಸ್ಟ್ ಫಾಲ್ ಇದು. 2020ರಲ್ಲಿ ಕೋವಿಡ್ ಕ್ರ್ಯಾಶ್ ಆಯಿತು, ಅದು -38%. ಮತ್ತೆ 2025ರಲ್ಲಿ ರೀಸೆಂಟ್ ಇಂಡಿಯಾ ಪಾಕಿಸ್ತಾನ್ ಕ್ಲಾಶ್ ಆದಾಗ, ಮತ್ತೆ ಗ್ಲೋಬಲ್ ಟೆನ್ಷನ್ಸ್ ಆದಾಗ 12% ಕೆಳಗಡೆ ಬಿತ್ತು. ಈ ಮಾರ್ಕೆಟ್ ಕ್ರಾಶ್ಗಳೆಲ್ಲ ಇದೆಯಲ್ಲ, ಅದೆಲ್ಲ ಬರ್ತಾನೆ ಇರುತ್ತೆ, ಆದರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ನೋಡಿ, 2000ದಿಂದ 2025ರವರೆಗೆ ನಾವು ಇಷ್ಟೆಲ್ಲ ಬೇರೆ ಬೇರೆ ಇಸ್ವಿನಲ್ಲಿ ಬಂದಿರೋದನ್ನ ನೋಡಿದ್ದೀನಿ. ಯಾವಾಗ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಆದರೆ ಅದು ಬಂದಾಗ ನಾವು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಆ ಒಂದು ಸತ್ಯನ ಇವತ್ತು ನೋಡೋಣ ಬನ್ನಿ. 2008ರ ಕ್ರಾಶ್ನ ನಂತರ ನಿಫ್ಟಿ ಎಷ್ಟು ರೀಗೇನ್ ಆಯಿತು? 200%. 2009ರಿಂದ 2014ರೊಳಗೆ ನಿಫ್ಟಿ ಕೊಟ್ಟಂತಹ ರಿಟರ್ನು 200%. ಅದೇ 2020ರ ಕೋವಿಡ್ ಕ್ರ್ಯಾಶು 8 ತಿಂಗಳಲ್ಲಿ ಫುಲ್ ರಿಕವರಿ ಆಯಿತು. 2001ರಲ್ಲಿ ಇಂಡಿಯಾ ಪಾಕಿಸ್ತಾನ್ದು ಏನು ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು, ಮಾರ್ಕೆಟ್ ಮತ್ತೆ ಬೌನ್ಸ್ ಆಯಿತು 2003ರಲ್ಲಿ. ಈ ಮಾರ್ಕೆಟ್ ಇದೆಯಲ್ಲ, ಅದು ಸಾಯಲ್ಲ. ಮಾರ್ಕೆಟ್ ನಮ್ಮ ಪೋರ್ಟ್ಫೋಲಿಯೋ ಸ್ಟ್ರಕ್ಚರ್ ಇರುತ್ತಲ್ಲ, ಅದು ಮಾತ್ರ ಸಾಯುತ್ತೆ. ಹಾಗಾಗಿ ಮಾರ್ಕೆಟ್ ಕ್ರಾಶ್ ಆದಾಗ ನಾವೇನು ಮಾಡಬೇಕು? ಈ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆಯಲ್ಲ, ಅದು ರಿಕವರ್ ಕೂಡ ಆಗ್ತಾ ಇದೆ. ಯಾತಕ್ಕೆ ಇದು ರಿಕವರ್ ಆಗ್ತಾ ಇದೆ ಅಂದರೆ ಒಂದೇ ಕಾರಣ. ಯಾಕೆಂದರೆ ಇಂಡಿಯಾದ ಜನ ಸ್ನಾನ ಮಾಡೋದನ್ನು ಬಿಡ್ತಾರಾ, ಟೀ ಕುಡಿಯೋದನ್ನು ಬಿಡ್ತಾರಾ, ಅಥವಾ ಈ ಡೇಟಾ ಏನು ಕನ್ಸ್ಯೂಮ್ ಮಾಡ್ತೀವಿ ಇದನ್ನ ಮಾಡೋದನ್ನ ನಿಲ್ಲಿಸಲ್ಲ. ಅದಕ್ಕೆ ಮಾರ್ಕೆಟ್ ಸಾಯಲ್ಲ, ರಿಕವರ್ ಆಗೇ ಆಗುತ್ತೆ. ಯಾಕೆಂದರೆ ಕಂಪ್ನಿಗಳ ಪ್ರಾಡಕ್ಟ್ಸ್ಗಳು ಸೇಲ್ ಆಗ್ತಾನೆ ಇರುತ್ತೆ. ಸಮಸ್ಯೆ ಮಾರ್ಕೆಟ್ದಲ್ಲ, ಸಮಸ್ಯೆ ಇರೋದು ನಿಮ್ಮ ಪೋರ್ಟ್ಫೋಲಿಯೋನ ಹೇಗೆ ನೀವು ಸ್ಟ್ರಕ್ಚರ್ ಮಾಡಿದ್ದೀರಾ ಅನ್ನೋದ್ರಲ್ಲಿ. ಸ್ನೇಹಿತರೆ, 90% ಆಫ್ ದ ಪೋರ್ಟ್ಫೋಲಿಯೋಸ್ ಈ ಥರದ ಒಂದು ಮಾರ್ಕೆಟ್ ಕ್ರಾಶ್ ಆದಾಗ ಬಹಳಷ್ಟು ಲಾಸ್ ಮಾಡುತ್ತೆ. ಬಸವರಾಜು 10 ಲಕ್ಷ ಇಟ್ಕೊಂಡಿದ್ದು 4 ಲಕ್ಷ ಆಯಿತು. ಯಾಕೆ? ಅವರ ಪೋರ್ಟ್ಫೋಲಿಯೋ ಯಾವ ಥರ ಇತ್ತು? ಈ ಕ್ರಾಶಲ್ಲಿ ಯಾರ ದುಡ್ಡು ಉಳ್ಕೊಳ್ಳುತ್ತೆ ಅನ್ನೋದನ್ನ ನಾವು ನೋಡಬೇಕಾದ್ರೆ ಯಾವ ಥರದ ಇನ್ವೆಸ್ಟರ್ಸ್ ಇರ್ತಾರೆ ಅನ್ನೋದನ್ನ ನಾವು ತಿಳ್ಕೋಬೇಕು. 3 ಥರದ ಇನ್ವೆಸ್ಟರ್ಸ್ ಇರ್ತಾರೆ. ಮೊದಲನೇ ಟೈಪ್ ಯಾವ ಥರ ಇನ್ವೆಸ್ಟರು? ಪ್ಯಾನಿಕ್ ಸೆಲ್ಲರ್ ಅಂತ ಕರಿತೀವಿ. ಈ ಕ್ರಾಶ್ ಆದ ತಕ್ಷಣ ಎಲ್ಲನೂ ಸೇಲ್ ಮಾಡಿಬಿಡ್ತಾರೆ. 10 ಲಕ್ಷ 4 ಲಕ್ಷ ಆದರೆ ಲಾಕ್ ಮಾಡ್ಕೊಳ್ತಾರೆ. ಅಂದರೆ ಆ ಲಾಸ್ 6 ಲಕ್ಷ ಹೋದ್ರೂ ಪರವಾಗಿಲ್ಲ ಅಂತ ಲಾಕ್ ಮಾಡ್ಕೊಳ್ತಾರೆ. ಮಾರ್ಕೆಟ್ ರಿಕವರ್ ಆದಮೇಲೆ ಮತ್ತೆ ಹೈ ವ್ಯಾಲ್ಯೂಯೇಷನಲ್ಲಿ ಬೈ ಮಾಡ್ತಾರೆ, ಮತ್ತೆ ಸೋಲ್ತಾರೆ. ಅಂದರೆ ಸೋಲ್ತಾನೆ ಇರ್ತಾರೆ ಅವರು. ದುಡ್ಡು ಹೈಯಲ್ಲಿ ತಗೊಳ್ತಾರೆ, ಮತ್ತೆ ಮಾರ್ಕೆಟ್ ಕ್ರಾಶ್ ಆದಾಗ ಕಳ್ಕೊಳ್ತಾರೆ. ಇನ್ನು 2ನೇ ಟೈಪ್, ಇದಕ್ಕೆ ಫ್ರೋಸನ್ ಡಿಯರ್ ಅಂತ ಹೇಳ್ತೀವಿ. ಅಂದರೆ ಏನೂ ಮಾಡಲ್ಲ, ಇವರು ವೆಯ್ಟ್ ಮಾಡ್ತಾ ಇರ್ತಾರೆ. ರಿಕವರ್ ಆಗುತ್ತೆ ಅಂತ ಗೊತ್ತಿದ್ರೂ ಸೈಕಲಾಜಿಕಲಿ ರೆಡಿ ಇರಲ್ಲ. 1 ವರ್ಷ ಪೂರ್ತಿ ಬರೀ ಸ್ಟ್ರೆಸ್ಸಲ್ಲಿ ಕಳೀತಾರೆ. ಈ 3ನೇ ಥರದ ಇನ್ವೆಸ್ಟರ್ಸ್ನ ನಾವು ಪ್ರಿಪೇರ್ಡ್ ಇನ್ವೆಸ್ಟರ್ಸ್ ಅಂತೀವಿ. ಅಂದರೆ ಕ್ರಾಶಲ್ಲಿ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ, ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಯಾಕೆಂದರೆ ಅವರ ಪೋರ್ಟ್ಫೋಲಿಯೋ ಕ್ರ್ಯಾಶ್ ಪ್ರೂಫ್ ಆಗಿ ಬಿಲ್ಡ್ ಆಗಿರುತ್ತೆ. ಯಾಕೆಂದರೆ ಅವರು ಒಂದೇ ಕಡೆ ಇನ್ವೆಸ್ಟ್ ಮಾಡಿರಲ್ಲ, ಅವರ ದುಡ್ಡನ್ನು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ.
ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಸ್ವಲ್ಪ ಅಮೌಂಟನ್ನು ಫಿಕ್ಸ್ಡ್ ಇನ್ಕಮ್ ಅಂದರೆ ಬಾಂಡ್ಸಲ್ಲಿ, ಡೆಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹಾಕಿರ್ತಾರೆ. ಈಕ್ವಿಟಿ ಬಿದ್ದ ತಕ್ಷಣ ಅದು ಒಂದು ಬೈಯಿಂಗ್ ಆಪರ್ಚುನಿಟಿ ಆಗುತ್ತೆ. ಹಾಗಾಗಿ ಈ ಪ್ರಿಪೇರ್ಡ್ ಇನ್ವೆಸ್ಟರ್ಸ್ ಇದಾರಲ್ಲ, ಇವ್ರು ಆಗಬೇಕಾಗಿರುತ್ತೆ ನಾವು. ಸ್ನೇಹಿತರೆ, ಒಂದು ಪ್ರಶ್ನೆ, ಯಾವ ವರ್ಷ ಮಾರ್ಕೆಟ್ ಅತ್ಯಂತ ಜಾಸ್ತಿ ಬಿದ್ದಿತ್ತು ಹೇಳಿ? ಈ ನಿಫ್ಟಿ -60% ಆಗಿತ್ತು 2008ರಲ್ಲಿ. ಅದೇ ವರ್ಷ ಗೋಲ್ಡ್ ಏನು ಮಾಡ್ತು? 30% ಅಪ್ ಆಯಿತು. 2020ರಲ್ಲಿ ಕೋವಿಡ್ ಕ್ರ್ಯಾಶ್, ನಿಫ್ಟಿ 38% ಬಿತ್ತು, ಗೋಲ್ಡ್ 28% ಇನ್ಕ್ರೀಸ್ ಆಯಿತು. ಅದೇ ಥರ 2022ರಲ್ಲಿ 15% ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಬಿದ್ದರೆ 12% ಗೋಲ್ಡ್ ರೈಸ್ ಆಯಿತು. ಮೊನ್ನೆ ಕೂಡ ನೋಡಿದ್ದೀವಿ ನಾವು 2025ರಲ್ಲಿ ಮತ್ತೆ 12% ಮಾರ್ಕೆಟ್ ಬಿದ್ದಾಗ ಗೋಲ್ಡ್ 15% ಇನ್ವೆಸ್ಟ್ ಆಯಿತು. ಅಂದರೆ ಇದನ್ನು ನಾವು ಇನ್ವರ್ಸ್ ಕೋರಿಲೇಷನ್ ಅಂತೀವಿ. ಸ್ಟಾಕ್ ಮಾರ್ಕೆಟ್ ಬಿದ್ದರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಅಂದರೆ ಗೋಲ್ಡ್ ಇಸ್ ಎ ಸೋಲ್ಜರ್ ಹೂ ಪ್ರೊಟೆಕ್ಟ್ಸ್ ಯುವರ್ ಸ್ಟಾಕ್ ಮಾರ್ಕೆಟ್ ಮನಿ. ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದಾಗ ನಿಮ್ಮ ಸ್ವಲ್ಪ ದುಡ್ಡು ಗೋಲ್ಡಲ್ಲಿದ್ದರೆ ಅದು ಅದನ್ನು ಪ್ರೊಟೆಕ್ಟ್ ಮಾಡುತ್ತೆ. ಈ ಮಾರ್ಕೆಟ್ ಕ್ರಾಶ್ ಬಂದಾಗ ತುಂಬ ಭಯ ಆಗ್ಬಿಡುತ್ತೆ ಜನಗಳಿಗೆ. ಸೊ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಈ ರಿಸ್ಕ್ ಅಸೆಟ್ಟನ್ನು ಬಿಟ್ಟು, ಅಂದರೆ ಸ್ಟಾಕ್ ಮಾರ್ಕೆಟನ್ನು ತೆಗೆದು, ದುಡ್ಡು ತೆಗೆದು ಅವರು ಸೇಫ್ ಹೆವನನ್ನು ಹುಡುಕ್ತಾ ಇರ್ತಾರೆ. ಸೊ 5 ವರ್ಷದ ಇತಿಹಾಸದಲ್ಲಿ ಒಂದೇ ಒಂದು ಸೇಫ್ ಹೆವನ್ ಅನ್ನುವಂತಹ ಪ್ರಾಡಕ್ಟ್ ಏನಂದರೆ ಅದೇ ಒಂದು ಗೋಲ್ಡ್ ಅಂತ ಹೇಳ್ತೀವಿ. ಅದು ಅಸೆಟ್ ಕ್ಲಾಸ್ ಅಂತ ಹೇಳ್ತೀವಿ. ಈ ಗೋಲ್ಡನ್ನ ಸೇಫ್ ಹೆವನ್ ಅಂತ ಕರೀತಾರೆ. ಅದಕ್ಕೆ ಕ್ರಾಶ್ ಬಂದರೆ ಗೋಲ್ಡ್ ಮೇಲೆ ಹೋಗುತ್ತೆ. ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಇದ್ದರೆ ಕ್ರಾಶಲ್ಲಿ ಅದು ನಿಮ್ಮ ಸೋಲ್ಜರ್ ಆಗುತ್ತೆ. ನಮ್ಮ ಮಿಡ್ಲ್ ಕ್ಲಾಸ್ ಪೀಪಲ್ ಇದ್ದೀವಲ್ಲ, ನಾವು ಮಧ್ಯಮ ವರ್ಗದ ಜನ, 20ರಿಂದ 50 ಲಕ್ಷ ಮೌಲ್ಯದಷ್ಟು ಗೋಲ್ಡು ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಆದರೆ ಅದು ಯಾವುದೋ ಬ್ಯಾಂಕ್ ಲಾಕರಲ್ಲಿ ನಿದ್ದೆ ಮಾಡ್ತಿರುತ್ತೆ, ಡೆಡ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಆ ಗೋಲ್ಡನ್ನು ಈ ಸೋಲ್ಜರ್ ಮಾಡಿಕೊಂಡ್ರೆ ನಿಮ್ಮ ಸ್ಟಾಕ್ ಪೋರ್ಟ್ಫೋಲಿಯೋ ಯಾವತ್ತೂ ಕ್ರಾಶ್ ಆಗಲ್ಲ. ಯಾಕೆಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ನಿಮ್ಮ ಏನು ಈ ಗೋಲ್ಡು ಸ್ಟಾಕ್ ಮಾರ್ಕೆಟ್ ಲಿಂಕ್ಡ್ ಇನ್ವೆಸ್ಟ್ಮೆಂಟ್ ಆಗಿದ್ದರೆ ಆ ಗೋಲ್ಡ್ ಪ್ರೈಸ್ ಜಾಸ್ತಿ ಆದಾಗ ನಿಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಬಿದ್ದಂತಹ ಹಣ ಅದಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಸ್ನೇಹಿತರೆ, ಒಂದು ಇಂಪಾರ್ಟೆಂಟ್ ವ್ಯತ್ಯಾಸ ಇದೆ. ಯಾವ ಗೋಲ್ಡನ್ನು ನಾವು ಇಟ್ಕೋಬೇಕು, ಯಾವುದು ಗೋಲ್ಡ್ ನಮಗೆ ಸೋಲ್ಜರ್ ಆಗಿ ಕೆಲಸ ಮಾಡುತ್ತೆ ಮುಂದೆ ಹೇಳ್ತೀನಿ ಬನ್ನಿ. ರಾಂಗ್ ಗೋಲ್ಡ್ ಯಾವುದು? ಈ ಫಿಸಿಕಲ್ ಜ್ಯುವೆಲ್ರಿ 10ರಿಂದ 25% ಮೇಕಿಂಗ್ ಚಾರ್ಜಸ್ ಹೋಗುತ್ತೆ. ಅಂದರೆ ನೀವು ಒಂದು ಜ್ಯುವೆಲ್ರಿ ತಗೊಂಡು ಬೇರೆ ಜ್ಯುವೆಲ್ರಿ ತಗೊಂಡ್ರೆ, ಚೇಂಜ್ ಮಾಡಿದ್ರೆ ಪ್ರತಿ ಸಲ ನಿಮಗೆ 10ರಿಂದ 25% ವೇಸ್ಟ್ ಆಗುತ್ತೆ. ಮತ್ತು ಗೋಲ್ಡ್ ಕಾಯಿನ್ಸು ಮತ್ತು ಗೋಲ್ಡ್ ಬಾರ್ಸು, ಸ್ಟೋರೇಜು ಪ್ಲಸ್ ಸೇಫ್ಟಿ ಮತ್ತು ಲೋ ಲಿಕ್ವಿಡಿಟಿ. ಸ್ಟೋರೇಜ್ ಕಾಸ್ಟ್ ಜಾಸ್ತಿ, ಸೇಫ್ಟಿ ಆಗಿ ನೋಡ್ಕೋಬೇಕು, ಲಾಕರ್ಗೆ ದುಡ್ಡು ಕೊಡಬೇಕು, ಮತ್ತು ಲಿಕ್ವಿಡಿಟಿ ಇರೋದಿಲ್ಲ. ಈ ಮದುವೆ ಸೀಸನಲ್ಲಿ ಕೊಂಡಂತಹ ನೆಕ್ಲೆಸು ಎಮೋಷ್ನಲ್, ನಾಟ್ ಎನ್ ಇನ್ವೆಸ್ಟ್ಮೆಂಟ್. ಹಾಗಾದರೆ ರೈಟ್ ಗೋಲ್ಡ್ ಯಾವುದು? ಮೊದಲನೇದಾಗಿ ಗೋಲ್ಡ್ ಬೀಸ್ ಅಂತ ETF, ಬರೀ 50 ರೂಪಾಯಿಂದ ಈ ETF ನೀವು ತೊಗೋಬೋದು. ಇದಕ್ಕೆ ನಿಮಗೆ ಮಿನಿಮಮ್ 1 ಗ್ರಾಮು 8,000 9,000 ಏನು ಬೇಡ, ನಿಮಗೆ 50 ರೂಪಾಯಿಂದ ತೊಗೊಳ್ಬೋದು. ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ಸ್ ಅಂತ ಅವಾಗವಾಗ ಗೌರ್ಮೆಂಟು ರಿಲೀಸ್ ಮಾಡ್ತಾ ಇರುತ್ತೆ ಈ ಬಾಂಡ್ಸನ್ನು, ಅದನ್ನು ತೊಗೊಳ್ಬಹುದು. ಮತ್ತು ಇದು ಟ್ರಾನ್ಸ್ಪರೆಂಟ್ ಕೂಡ. ಇನ್ನು ಹೊಸದಾಗಿ EGR ಅಂತ ಬಂದಿದೆ, ಅದರ ಬಗ್ಗೆನೇ ನಾನು ವಿಶೇಷವಾಗಿ ಇನ್ನೊಂದು ವಿಡಿಯೋ ಮಾಡೋನಿದ್ದೀನಿ. ಅದರಲ್ಲಿ ನಿಮಗೆ ಆ EGR ಬಗ್ಗೆ ನಾನು ಹೇಳ್ತೀನಿ. ಸ್ನೇಹಿತರೆ, ಕ್ರ್ಯಾಶ್ ಪ್ರೂಫ್ ಪೋರ್ಟ್ಫೋಲಿಯೋ ಮಾಡಬೇಕು ಅಂದರೆ ಯಾವ ಫಾರ್ಮುಲಾ, ಯಾವ ಥರ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಆದ ಪಾರ್ಟ್ ಈ ವಿಡಿಯೋದಲ್ಲಿ. ಇದನ್ನು ಗಮನವಿಟ್ಟು ಕೇಳಿ. ಈ ಕ್ರ್ಯಾಶ್ ಪ್ರೂಫ್ ಪೋರ್ಟ್ಫೋಲಿಯೋ ಅಂದರೆ ಏನು? 3 ಅಸೆಟ್ ಕ್ಲಾಸು, ಸ್ಮಾರ್ಟ್ ಅಲೋಕೇಶನ್, 3 ಸೋಲ್ಜರ್ಸ್. ಸೋಲ್ಜರ್ ನಂಬರ್ 1 ಇಕ್ವಿಟಿ, ಅಂದರೆ ನಿಫ್ಟಿ, ಅದನ್ನು ನೀವು ಇನ್ವೆಸ್ಟ್ ಮಾಡಿರೋದು ಥ್ರೂ ಇಂಡೆಕ್ಸ್ ETF. ಇದು ನಿಮಗೆ ಗ್ರೋತ್ ಇಂಜಿನು. ಲಾಂಗ್ ಟರ್ಮಲ್ಲಿ 12ರಿಂದ 14% ಗ್ರೋತ್ ನಿಮಗೆ ಕೊಡುತ್ತೆ. ಇದು ನಿಮ್ಮ ವೆಲ್ತ್ ಕ್ರಿಯೇಟ್ ಮಾಡುವಂತಹ ಒಂದು ಇಂಜಿನ್ ಅಂತ ಹೇಳ್ಬೋದು. ಸೊ ಇದಕ್ಕೆ ನೀವು ಎಷ್ಟು ದುಡ್ಡು ಹಾಕಬೇಕು? 50ರಿಂದ 60%. ನಿಮ್ಮ ಹತ್ರ ಒಂದು 10 ಲಕ್ಷ ಇದ್ದರೆ 5ರಿಂದ 6 ಲಕ್ಷ ಇದಕ್ಕೆ ಹಾಕಬೇಕು. ಸೋಲ್ಜರ್ ನಂಬರ್ 2 ಗೋಲ್ಡ್ ಬೀಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಕ್ರ್ಯಾಶ್ ಬಂದಾಗ ಗೋಲ್ಡ್ ಬೀಸ್ ಮೇಲೆ ಹೋಗುತ್ತೆ. ಹಾಗಾಗಿ ಅದಕ್ಕೆ ನೀವು ಅಲೋಕೇಶನ್ ಕೊಡಬೇಕು. ಎಷ್ಟು ಅಲೋಕೇಟ್ ಮಾಡಬೇಕು? 20ರಿಂದ 25%. ಮತ್ತು ಮೂರನೇದು ಸೋಲ್ಜರ್ 3 ಅಂತ ಹೇಳ್ತೀವಿ, ಡೆಟ್ ಅಥವಾ ಲಿಕ್ವಿಡ್ ಫಂಡ್ಸ್. ಮ್ಯೂಚುವಲ್ ಫಂಡಲ್ಲಾದರೆ ಲಿಕ್ವಿಡ್ ಫಂಡ್ಸ್ ಅಂತಲೇ ಇರುತ್ತೆ, ಲೋ ಡ್ಯೂರೇಷನ್ ಫಂಡ್ಸ್ ಅಂತ ಇರುತ್ತೆ. ಆ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಿ, ಅಥವಾ FD ಥರ ಇದು. ಇದರಲ್ಲೊಂದು ಫಿಕ್ಸ್ಡ್ ಇನ್ಕಮ್ ಇಂಟ್ರೆಸ್ಟ್ ಬರುತ್ತೆ. ಕ್ರ್ಯಾಶಲ್ಲಿ ಪ್ಯಾನಿಕ್ ಆಗದೆ ಇರುವಂತಹ ತಡೆಯುವಂತಹ ಇನ್ನೊಂದು ಸೋಲ್ಜರ್ ಇದು. ಎಮರ್ಜೆನ್ಸಿ ಬಂದರೆ ಕೂಡ ನೀವು ಇದರಿಂದ ದುಡ್ಡು ತೊಗೊಂಡು ಖರ್ಚು ಮಾಡ್ಕೋಬೋದು. ಎಷ್ಟು ಇನ್ವೆಸ್ಟ್ ಮಾಡಬೇಕು? ಉಳಿದ 20-25%. ಈ ಬಸವರಾಜು ಅವ್ರ ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬನ್ನಿ. 10 ಲಕ್ಷ ಈ ಸಿಸ್ಟಮಲ್ಲಿ ಏನಾದರೂ ಅವ್ರು ಇನ್ವೆಸ್ಟ್ ಮಾಡಿದರೆ ಏನಾಗ್ತಾ ಇತ್ತು? ಈ ರಾಂಗ್ ವರ್ಸಸ್ ರೈಟ್ ಇನ್ವೆಸ್ಟ್ಮೆಂಟ್ ನೋಡಿ. ಅವ್ರೇನು ಮಾಡಿದ್ರು, ಅಷ್ಟು 10 ಲಕ್ಷನ ಕೇವಲ ಸ್ಟಾಕ್ ಮಾರ್ಕೆಟ್ ಹಾಕಿದ್ರು, ಕ್ರ್ಯಾಶ್ ಬಂತು,
4 ಲಕ್ಷ ಆಗೋಯ್ತದು, ಅವ್ರು ಹಾಕಿದ್ದ 10 ಲಕ್ಷ. ಅದೇ ಅವರು ಈಕ್ವಿಟಿನಲ್ಲಿ 6 ಲಕ್ಷ ಆಗಿದ್ರೆ ಕ್ರಾಶ್ ಬಂದರೂ ಕೂಡ 4.5 ಲಕ್ಷ ಆಗ್ತಾ ಇತ್ತದು. ಮತ್ತೆ 2 ಲಕ್ಷ ಗೋಲ್ಡ್ ಹಾಕಿದ್ರೆ ಅದು 2.4 ಲ್ಯಾಕ್ಸ್, 20% ಜಾಸ್ತಿ ಆಗಿದ್ರೆ, ಅಂದರೆ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ ಸ್ಟಾಕ್ ಮಾರ್ಕೆಟ್ ಬಿದ್ದಾಗ. ಅದೇ ಥರ ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಂತೂ ಕ್ರ್ಯಾಶೇ ಬರಲ್ಲ, ಯಾಕೆಂದರೆ ಫಿಕ್ಸ್ಡ್ ಇನ್ಕಮ್. ಹಾಗಾಗಿ ಅವರ 10 ಲಕ್ಷ ವ್ಯಾಲ್ಯೂ ಎಷ್ಟು ಕಡಿಮೆ ಆಗ್ತಾ ಇತ್ತು, 8.98 ಲ್ಯಾಕ್ಸ್. ಮತ್ತೆ ಮಾರ್ಕೆಟ್ ರಿಕವರ್ ಆಗುತ್ತೆ ಅಂತ ಹೇಳಿದೆ, ರಿಕವರ್ ಆದಾಗ ಅದು ಮತ್ತೆ ಹೆಚ್ಚಾಗ್ತಾ ಇತ್ತು. ಆ 1 ವರ್ಷ ಏನು ಸ್ಟ್ರೆಸ್ ಇದೆ ಅದನ್ನ ಅನುಭವಿಸ್ಬೇಕಾಗಿಲ್ಲ. ಅದಕ್ಕೆ ನಾನು ಇದನ್ನ ಕ್ರ್ಯಾಶ್ ಪ್ರೂಫ್ ಪೋರ್ಟ್ಫೋಲಿಯೋ ಅಂತ ಹೇಳೋದು. ನಿಮಗೆ ಆಕ್ಷನ್ಸ್ ಅಂದರೆ ಟೇಕ್ ಹೋಮ್ ಅಂತೀವಲ್ಲ, ಟೇಕ್ ಅವೇಸ್ ಅಂತ ಏನು ಮಾಡಬೇಕು ನೀವು ಇಷ್ಟು ವಿಡಿಯೋ ನೋಡಿದ್ಮೇಲೆ ನೀವು ಮಾಡಬೇಕಾಗಿರೋದು ಆಕ್ಷನ್ಸು ಅಂದರೆ 5 ಪ್ರೋಟೋಕಾಲ್ಸ್ ನಾನು ಹೇಳ್ತೀನಿ, ಗಮನವಿಟ್ಟು ಕೇಳಿ. ಮೊದಲನೇದಾಗಿ ಪ್ರೋಟೋಕಾಲ್ ನಂಬರ್ 1, ನಿಮ್ಮ ಪೋರ್ಟ್ಫೋಲಿಯೋನ ಆಡಿಟ್ ಇವತ್ತೇ ಮಾಡಿ. ಯಾವುದರಲ್ಲಿ ನಿಮ್ಮ ದುಡ್ಡಿದೆ, ಝೀರೋದಲ್ಲಿರಲಿ, ಗ್ರೋನಲ್ಲಿರಲಿ, ನಿಮ್ಮ ಆ್ಯಪ್ ಓಪನ್ ಮಾಡಿ ನಿಮ್ಮ ಅಲೋಕೇಶನ್ ಚೆಕ್ ಮಾಡಿ. 3 ಪ್ರಶ್ನೆ ಕೇಳ್ಕೋಬೇಕು ನೀವು. ಗೋಲ್ಡಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ, ಕಡಿಮೆ ಅಂದರೂ 20% ಇರಬೇಕು. ಮತ್ತು ಡೆಟ್ ಮತ್ತು ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಎಷ್ಟಿದೆ, ಕಡಿಮೆ ಅಂದರೆ 20% ಇರಬೇಕು. ಮತ್ತು ಒಂದೇ ಸೆಕ್ಟರಲ್ಲಿ ಏನಾದರೂ 30%ಗಿಂತ ಜಾಸ್ತಿ ಇದೆಯಾ ನಿಮ್ಮ ಸ್ಟಾಕ್ಸಲ್ಲಿ. ಈ 3 ಪ್ರಶ್ನೆ ಕೇಳಿಕೊಂಡು ಅದಕ್ಕೆ ತಕ್ಕಂತೆ ಸರಿ ಮಾಡ್ಕೊಳ್ಳಿ. ಪ್ರೋಟೋಕಾಲ್ ನಂಬರ್ 2, ಗೋಲ್ಡನ್ನು ಮೊದಲು ಲಾಕರ್ನಲ್ಲಾದರೂ ಇಟ್ಟಿದ್ರೆ ನೀವು ಅದನ್ನು ತೆಗೆದು ಅದ್ರ ಬದಲು ಅದನ್ನು ಸೇಲ್ ಮಾಡಿ ಅಷ್ಟೇ ವ್ಯಾಲ್ಯೂಗೆ ETF ಅಂದರೆ ಗೋಲ್ಡ್ ETF ಪರ್ಚೇಸ್ ಮಾಡಿ. ಫಿಸಿಕಲ್ ಜ್ಯುವೆಲ್ರಿ, ಅದು ಎಮೋಷ್ನಲ್ ಗೋಲ್ಡ್, ಅದೇ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಆಗಿರ್ಬೇಕು ನಿಮಗೆ. ಇದು ಮೊದಲನೇ ಹೆಜ್ಜೆ. ಅದೇ ಥರ ನೀವೇನು ಸ್ಟಾಕ್ ಮಾರ್ಕೆಟ್ದು ಆ್ಯಪ್ ಇಟ್ಕೊಂಡಿದ್ದೀರಾ, ಝೀರೋದಾ ಇರ್ಬೋದು, ಗ್ರೋ ಇರ್ಬೋದು, ಗೋಲ್ಡ್ ಬೀಸ್ ಅಂತ ಸರ್ಚ್ ಮಾಡಿ ಅದರಲ್ಲೇ ಹುಡುಕಿ ಆ ಎಲ್ಲ ದುಡ್ಡನ್ನು ನೀವೇನು ಲಾಕರ್ಲಿ ಇಟ್ಟಿರೋ ದುಡ್ಡನ್ನು ಈ ಗೋಲ್ಡ್ ETF ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಪ್ರೋಟೋಕಾಲ್ ನಂಬರ್ 3, ಈಕ್ವಿಟಿನ ಏನಾದರೂ ನಿಮ್ಮ ಹತ್ರ ಸ್ಟಾಕ್ಸ್ ಇದ್ದರೆ ಆದಷ್ಟು ಅಮೌಂಟು ಇಂಡೆಕ್ಸ್ ETF ಶಿಫ್ಟ್ ಮಾಡಿ. ನೋಡಿ 6 ಲಕ್ಷ ಬಸವರಾಜು IT ಸ್ಟಾಕ್ಸಲ್ಲೇ ಹಾಕಿದ್ರು, ಅದಕ್ಕೆ ಆ IT ಸ್ಟಾಕ್ಸೇ ಬಿತ್ತು ಜಾಸ್ತಿ, ಬಹಳಷ್ಟು ಲಾಸ್ ಆಯ್ತು ಅವ್ರಿಗೆ. ಅದರ ಬದಲು ನಿಫ್ಟಿ ಬೀಸಲ್ಲಿ 6 ಲಕ್ಷ ಹಾಕಿದರೆ ಅಷ್ಟೊಂದು ಕ್ರಾಶ್ ಆಗ್ತಿರ್ಲಿಲ್ಲ, 58% ಆಗ್ತಿರಲಿಲ್ಲ, ಬರೀ 25% ಆಗ್ತಿತ್ತು. ಯಾಕೆಂದರೆ ಆ ನಿಫ್ಟಿ 50ನಲ್ಲಿ 50 ಕಂಪನೀಸು ಡೈವರ್ಸಿಫೈಡ್ ಆಗಿರುತ್ತೆ. ಅದು ಬಿದ್ದರೂ ಕೂಡ ಒಂದು ಬಿದ್ದರೆ ಒಂದು ಜಾಸ್ತಿ ಆಗುತ್ತೆ. ಸೊ ಏನಪ್ಪ ಇಂಪಾರ್ಟೆಂಟ್ ರೂಲ್ ಅಂದರೆ, ಇಂಡಿವಿಜುವಲ್ ಸ್ಟಾಕ್ಸು ಯಾವುದ್ರಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ 30%ಗಿಂತ ಜಾಸ್ತಿ ದುಡ್ಡು ಇರಬಾರ್ದು. ಟೋಟಲ್ ಇಂಡೆಕ್ಸ್ ETF 50%ಗಿಂತ ಜಾಸ್ತಿ ಇರಬೇಕು. ನಿಮ್ಮ ಹತ್ರ 10 ಲಕ್ಷ ಇದ್ದರೆ 5 ರಿಂದ 6 ಲಕ್ಷ ನೀವು ಹೆಚ್ಚು ETF ಅಲ್ಲಿ ಇನ್ವೆಸ್ಟ್ ಮಾಡಿ. ಪ್ರೋಟೋಕಾಲ್ ನಂಬರ್ 4, ಕ್ರಾಶ್ ಬಂದರೆ ಸೆಲ್ ಮಾಡಬೇಡಿ, ಬೈ ಮಾಡಿ. ಯಾಕೆಂದರೆ ಕ್ರಾಶ್ ಅಂದ್ರೆ ಏನು ಗೊತ್ತಾ, ಅದು ಕ್ರಾಶ್ ಇಸ್ ಅ ಸೆಲ್ಲಿಂಗ್ ಸೀಸನ್. ಅದೊಂಥರ ಈ ಹಾಕಿರ್ತಾರೆ ನೋಡಿ ಎಲ್ಲ ಕಡೆ, ಆಫರು, ಸೇಲು, ಒಂದಕ್ಕೊಂದು ಫ್ರೀ ಅಂತ. ಈ ಕ್ರಾಶ್ ಬಂದಾಗ ಅದೊಂಥರ ಸೀಸನ್ ಅದು. ಮಾರ್ಕೆಟ್ ಕ್ರಾಶ್ ಅಂದರೆ ಎವ್ರಿಥಿಂಗ್ ಈಸ್ ಆನ್ ಡಿಸ್ಕೌಂಟ್ ಅಂತ. ನಿಫ್ಟಿ 250 ರೂಪಾಯಿ ಇರೋದು, ನಿಫ್ಟಿ ಬೀಸ್ NAV 175 ರೂಪಾಯಿಗೆ ಬಂದುಬಿಟ್ಟಿರುತ್ತೆ. ಅದೇ 10,000 ರೂಪಾಯಿ ಯಾವುದೇ ETF ಹಾಕಿದ್ರೆ 40 ಯೂನಿಟ್ ಸಿಗೋ ಕಡೆಗೆ 57 ಯೂನಿಟ್ ಸಿಗುತ್ತೆ. ಅದಕ್ಕೆ 20% ಲಿಕ್ವಿಡ್ ಫಂಡ್ನಲ್ಲಿ ಇಡ್ತೀವಿ ನಾವು. ಆ ಕ್ರ್ಯಾಶ್ ಬಂದಾಗ ಅಲ್ಲಿರುವಂತಹ ದುಡ್ಡನ್ನು ತೆಗೆದು ಮತ್ತೆ ನಾವು ETF ಬೈ ಮಾಡಬಹುದು. ಆವಾಗ ನಿಮಗೆ ರಿಕವರ್ ಆದಾಗ, ಮಾರ್ಕೆಟ್ ರಿಕವರ್ ಆದಾಗ ಸಬ್ಸ್ಟ್ಯಾನ್ಷಿಯಲಿ ಹೈ ರಿಟರ್ನ್ಸ್ ಬರುತ್ತೆ. ವಾರೆನ್ ಬಫೆಟ್ ಜಗತ್ತಿನ ಅತ್ಯಂತ ಫೈನಾನ್ಷಿಯಲಿ ಇಂಟೆಲಿಜೆಂಟ್ ಆದಂತಹ ವ್ಯಕ್ತಿ, ಅವರೊಂದು ಮಾತು ಹೇಳ್ತಾರೆ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ, ಬಿ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಅಂದರೆ ಇಡೀ ಮಾರ್ಕೆಟಲ್ಲಿ ಎಲ್ಲರೂ ಭಯ ಇದ್ದಾಗ ನೀವು ಗ್ರೀಡಿ ಆಗಬೇಕು, ಆವಾಗ ನೀವು ದುಡ್ಡು ಹಾಕಬೇಕು. ಆದರೆ ನಿಮ್ಮ ಅಲೋಕೇಶನಲ್ಲಿ ದುಡ್ಡು ಇರಬೇಕು. ಆ ಮಾರ್ಕೆಟ್ ಬಿದ್ದಾಗ ಲಿಕ್ವಿಡ್ ಫಂಡಲ್ಲಿರೋ ದುಡ್ಡನ್ನು ತೆಗೆದು ನೀವು ನಿಫ್ಟಿ ETF ಹಾಕಬೇಕು. ಹಾಗಾಗಿ ಈ ಒಂದು ಕ್ರಾಶ್ ಪ್ರೂಫ್ ಪೋರ್ಟ್ಫೋಲಿಯೋ ಏನಿದೆ ಅದನ್ನು ನೀವು ಬಿಲ್ಡ್ ಮಾಡ್ಕೋಬೇಕು. ಮತ್ತು ಪ್ರೋಟೋಕಾಲ್ ನಂಬರ್ 5, ನಿಮ್ಮ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಈ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಇದೆಯಲ್ಲ, ಇದು ಫಿಸಿಕಲ್ ಥಿಂಗ್ ಅಲ್ಲ, ಇದು ಮೆಂಟಲ್ ಫ್ರೇಮ್ವರ್ಕ್. ಹಾಗಾಗಿ ಇದನ್ನು ನೀವು ಬಿಲ್ಡ್ ಮಾಡ್ಕೋಬೇಕು ಅಂದರೆ mqedu.in ಅಂತ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಫ್ರೀಯಾಗಿ 10 ನಿಮಿಷ ಸಾಕು ನಿಮ್ಮ ಮನಿ ಕೋಶೆಂಟನ್ನು ಟೆಸ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಕೊನೆಯ ವಿಷಯ ನಿಮ್ಗೆ ಹೇಳಬೇಕು. ಇಂಡಿಯಾ ಪಾಕಿಸ್ತಾನ್ ಟೆನ್ಷನ್ ಏನೋ ಮುಗೀತು, ಮಾರ್ಕೆಟ್ ರಿಕವರ್ ಆಯಿತು, ಕೋವಿಡ್ ಮುಗಿದೋಯ್ತು, ಮಾರ್ಕೆಟ್ ರಿಕವರ್ ಆಯಿತು. 2008ರಲ್ಲಿ ಕ್ರೈಸಿಸ್ ಬಂತು, ಮತ್ತೆ ಮಾರ್ಕೆಟ್ ರಿಕವರ್ ಆಯಿತು. ಮುಂದಿನ ಕ್ರಾಶ್ ಕೂಡ ಒಂದು ದಿನ ಮುಗಿಯುತ್ತೆ, ಮಾರ್ಕೆಟ್ ರಿಕವರ್ ಆಗುತ್ತೆ. ಪ್ರಶ್ನೆ ಇಷ್ಟೇ, ಆ ಕ್ರಾಶಲ್ಲಿ ನೀವು ವಿಕ್ಟಿಮ್ ಆಗ್ತೀರಾ ಅಥವಾ ವಿಕ್ಟರ್ ಆಗ್ತೀರಾ? ವಿಕ್ಟಿಮ್ ಯಾವ ಸಮಯ ಆಗ್ತಾರೆ, ಪ್ರಿಪೇರ್ ಮಾಡಿಕೊಳ್ಳದೆ ಇದ್ರೆ ಅವರೆಲ್ಲ ವಿಕ್ಟಿಮ್ಸ್ ಆಗ್ತಾರೆ. ವಿಕ್ಟರ್ ಅಂದರೆ ವಿಜಯಶಾಲಿ ಯಾರಾಗ್ತಾರೆ ಹೇಳಿ? ಯಾರು ಸಿಸ್ಟಮ್ನ ಬಿಲ್ಡ್ ಮಾಡ್ಕೊಳ್ತಾರೆ, ಯಾರು ಸರಿಯಾಗಿ ಪೋರ್ಟ್ಫೋಲಿಯೋ ಸ್ಟ್ರಕ್ಚರ್ ಮಾಡ್ಕೊಳ್ತಾರೆ, ಅವರು ಕ್ರಾಶ್ ಬರೋಕ್ಕಿಂತ ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಇವತ್ತೇ ಈ ಒಂದು ಪ್ರಿಪರೇಷನ್ನ ನೀವು ಮಾಡ್ಕೋಬೇಕು.
ಸ್ನೇಹಿತರೆ, ಇವತ್ತು ನಾವು 3 ದೊಡ್ಡ ಸತ್ಯನ ನಾವು ಅರ್ಥ ಮಾಡ್ಕೊಂಡ್ವಿ. ಒಂದು, ಮಾರ್ಕೆಟ್ ಕ್ರ್ಯಾಶ್ ಆಗೋದು ಗ್ಯಾರಂಟಿ, ಯಾವತ್ತು ಅನ್ನೋದು ಯಾರಿಗೂ ಗೊತ್ತಿರಲ್ಲ, ಅದು ಬಂದೇ ಬರುತ್ತೆ. ಎರಡನೇದು, ಗೋಲ್ಡ್ ನಿಮ್ಮ ಅತ್ಯಂತ ಶಕ್ತಿಶಾಲಿಯಾದ ಸೋಲ್ಜರ್. ಕ್ರ್ಯಾಶ್ ಬಂದರೆ ಗೋಲ್ಡ್ ಯಾವಾಗಲೂ ಪ್ರೈಸ್ ಜಾಸ್ತಿ ಆಗುತ್ತೆ. ಲಾಕರಲ್ಲಿ ಇಡಬೇಡಿ, ಗೋಲ್ಡ್ ಬೀಸಲ್ಲಿ ಹಾಕಿ, ನಿಮಗದು ನಿಮ್ಮ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶನ್ನು ತಡೆಯುವಂತಹ ಸೋಲ್ಜರ್ ಆಗುತ್ತೆ. ಕ್ರ್ಯಾಶ್ ಪ್ರೂಫ್ ಪೋರ್ಟ್ಫೋಲಿಯೋ ಅಂದರೆ ಈಕ್ವಿಟಿ 50%, ಗೋಲ್ಡ್ 20 to 25%, ಡೆಟ್ ಅಂದರೆ ಬಾಂಡ್ಸು ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಸು 20 to 25%. ಇದು ಮ್ಯಾಜಿಕ್ ಅಲ್ಲ, ಇದು ಮ್ಯಾಥ್ಸ್. ಬಸವರಾಜು ಈಗ ಈ ಸಿಸ್ಟಮಲ್ಲಿ ರೀಬಿಲ್ಡ್ ಮಾಡ್ತಾ ಇದ್ದಾರೆ. ಮುಂದಿನ ಕ್ರಾಶ್ಗೆ ಅವ್ರು ರೆಡಿ ಆಗಿದ್ದಾರೆ. ನೀವು ಇವತ್ತೇ mqedu.in ಹೋಗಿ MQ ಟೆಸ್ಟ್ ಮಾಡ್ಕೊಳ್ಳಿ, ನಿಮ್ಮ ರಿಸ್ಕ್ ಪ್ರೊಫೈಲ್ನ ಸರಿಯಾಗಿ ತಿಳ್ಕೊಳ್ಳಿ, ಅಲೋಕೇಶನ್ನ ಸರಿ ಮಾಡ್ಕೊಳ್ಳಿ. ಕಾಮೆಂಟಲ್ಲಿ ನನಗೆ ತಿಳಿಸಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಗೋಲ್ಡ್ ಪರ್ಸೆಂಟೇಜ್ ಎಷ್ಟಿದೆ. ಈ ವಿಡಿಯೋ ನಿಮ್ಮ ಒಬ್ಬ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರ ಪೋರ್ಟ್ಫೋಲಿಯೋಲ್ಲಿ ಗೋಲ್ಡ್ ಇಲ್ಲ ಅವ್ರಿಗೆಲ್ಲರಿಗೂ ತಿಳಿಸಿ. ನಾನು ಮೋಹನ್ ಕೃಷ್ಣರಾವ್, ನೀವು ನೋಡ್ತಾ ಇದ್ದೀರಾ MKR ಅನ್ಪ್ಲಗ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.